ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ವ್ಲಾಗ್ಸ್. ಗೈಸ್, ಇವತ್ತು ಸ್ಯಾಟರ್ಡೆ, ಶ್ರಾವಣ ಶನಿವಾರ, ಮೊದಲನೇದು ಶ್ರಾವಣ ಶನಿವಾರ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರನ ಮಾಡ್ತೀವಿ. ಅಂದರೆ ಶ್ರಾವಣ ಶನಿವಾರ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ನಾವು ನಾನ್ ವೆಜ್ ಏನೂ ತಿನ್ನೋದಿಲ್ಲ. ಫಸ್ಟು ವೀಕ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆ್ಯಂಡ್ ಲಾಸ್ಟ್ ವೀಕ್ ಮನೆ ದೇವರಿಗೆ ಹೋಗ್ಬಿಟ್ಟು ಬಂದು, ಅಂದರೆ ಗಣಪತಿ ಹಬ್ಬ ಇರುತ್ತಲ್ಲ, ಗಣೇಶ ಚತುರ್ಥಿ, ಅವತ್ತು ಬ್ರೇಕ್ ಮಾಡೋವಂಥದ್ದು. ಆ್ಯಂಡ್ ಇವತ್ತು ಶ್ರಾವಣ ಶನಿವಾರದ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಇನ್ನೂ ನಾನು ನಾಷ್ಟನೂ ಮಾಡಿಲ್ಲ. ಈಗ ನಾನು ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಆಲ್ಮೋಸ್ಟ್ 10 o'clock ಆಯಿತು. ಟಿಫನಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಪಡ್ಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವೀಟ್ಗೆ ಪಾಯಸ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ಕೇಸರಿ ಬಾತ್ ಮಾಡಿ ಪಡ್ಡು ಆ್ಯಂಡ್ ಚಟ್ನಿ ಮಾಡ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್ ಗೈಸ್. ಇವತ್ತು ಈ ಒಂದು ವ್ಲಾಗ್ ಜೊತೆನಲ್ಲೇ ನಾನು ಕೆಲವೊಂದು ಕ್ವೆಶನ್ನ ನನ್ನ ಹಸ್ಬೆಂಡ್ಗೆ ಕೇಳಬೇಕು ಅಂದ್ಕೊಂಡೆ. ಬಟ್ ಅದು ಬೇಡ, ಈ ವ್ಲಾಗ್ ಜೊತೆ ಅಟ್ಯಾಚ್ ಮಾಡೋದು ಬೇಡ, ಬೇರೆ ಒಂದು ವ್ಲಾಗ್ನ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಕೆಲವೊಂದು ಡ್ರೆಸ್ನ ಮೀಶೋಯಿಂದ ಆರ್ಡ್ರ್ ಮಾಡಿದೆ. ಆ್ಯಂಡ್ ಆನ್ಲೈನ್ ಆಫ್ಲೈನ್ ಎರಡೂ ಪರ್ಚೇಸ್ ಮಾಡಿದೆ. ಅದನ್ನು ನಾನು ತೋರಿಸ್ತೀನಿ. ಆನ್ಲೈನಿಂದ ಯಾವುದಾದ್ರು ಡ್ರೆಸ್ ಬೇಕಿತ್ತು ಅಂತ ಹೇಳಿದ್ರೆ ನೀವು ಅದನ್ನು ಬೈ ಮಾಡ್ಕೊಬೋದು. ಬೇಕಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ಒಂದು ಡ್ರೆಸ್ಸು ಸಹ ಅಷ್ಟೇ, ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಗೈಸ್. ಓಕೆ, ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಬೇಕು, ಮಾಡ್ತೀನಿ ಫಟಾಫಟ್ ಅಂತ. ಒಟ್ಟು ಫುಲ್ ಹಸಿತಾ ಇದೆ. ಪೂಜೆ ನನ್ನ ಹಸ್ಬೆಂಡ್ ಮಾಡ್ತಾರೆ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಓಕೆ, ಅಂದರೆ ಏನಪ್ಪ ಅಂತ ಹೇಳಿದ್ರೆ ಪೂಜೆನ ಶ್ರಾವಣ ಶನಿವಾರದಲ್ಲಿ ಗಂಡ್ಮಕ್ಳು ಮಾಡಬೇಕು ಅಂತ ಒಂದಿದು ಅಷ್ಟೇ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಯಾವಾಗಲೂ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಮಾಡಿ ಅಂತ ಈ ಸಲ ಹೇಳಿದ್ದೀನಿ ಗೈಸ್. ನೋಡೋಣ. ಓಕೆ ಅಂತ ತರಿಸ್ತೆ ಗೈಸ್. ಬಟ್ ಇಲ್ಲಿ ನಾನು ರವೆನ ಹಾಕ್ಕೊಂಡು ಏನು ಹೇಳ್ತಾರೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಪಡ್ಡುಗೆ ಇಟ್ಟಿದ್ದೀನಿ, ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಫುಲ್ ಕೆಲಸ ಇವತ್ತು ಮಾಡಿ ಸಿಗ್ತೀನಿ ಗೈಸ್ ಎಲ್ಲ ಆಯಿತು. ಕೇಸರಿ ಬಾತ್ ಎಲ್ಲ ತೋರಿಸ್ತೀನಿ. ಪಡ್ಡು ಮಾಡೋಕ್ಕೋಗಿ ಅವಸ್ಥೆ ಬೇರೆನೇ ಆಯಿತು ಗೈಸ್. ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ನಾನು ದೋಸೆ ಚೆನ್ನಾಗಿ ಬರ್ತಾಯಿದೆ ಗೈಸ್. ಇದು ಕೇಸರಿ ಬಾತ್ ಆಲ್ರೆಡಿ ಇನ್ನೇನು ಖಾಲಿ ಆಗ್ತಾ ಬಂತು. ಇದು ಈ ಪಡ್ಡುಗೆ ಅಂತ ಮಾಡಿದ ಬ್ಯಾಟರು, ಅದೇ ಪಡ್ಡು ಏನೋ ಗೊತ್ತಿಲ್ಲ, ನಂಗೆ ಕರೆಕ್ಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ. ಈ ಥರ ಆಗ್ತಾಯಿದೆ. ಈಗ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಬರ್ತಾಯಿದೆ ದೋಸೆ ಆಗಲ್ಲ. ನಾನು ಚಟ್ನಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ದೋಸೆ ಅಂಡ್ ಚಟ್ನಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ನಾನು ಸಾರು ಪೂಜೆ ಮಾಡ್ತಾಯಿದ್ದಾರೆ. ನಾಯಿಸಿದಲ್ಲಿ ಏನೋ ಡ್ರಿಲ್ ಮಾಡ್ತಿದ್ದಾರೆ. ಈ ಪೂಜೆ ಮಾಡಿದ ಮೇಲೆ ನಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾಷ್ಟ ಮಾಡೋದು ಗೈಸ್. ಮನೆ ಗಂಡಸರು ಪೂಜೆ ಮಾಡೋಕ್ಕೆ ಹೋದ್ರೆ 11 ಗಂಟೆ. ಆ್ಯಂಡ್ ಇಲ್ಲಿ ಓವನಲ್ಲಿ ನೈಟು ಇದು ತೊಗೊಂಬಂದಿದ್ರು, ಅದು ಬಿಸಿ ಮಾಡ್ತಾ ಇದ್ದೀನಿ. ಏನಕ್ಕೆ ಲೈಟು ಬಡೀರಿ, ನೀವೇ ಎಲ್ಲಿ ಬಡೀರಿ. ಮನೆಗೆ ಹೊರಟ್ವಿ ನಾವು. ಏನಿಲ್ಲ, ಇಲ್ಲಿಂದ ನಮ್ಮ ಮನೆ ಎಷ್ಟು 20 ಕಿಲೋಮೀಟ್ರು ಇಲ್ಲ, ಇಷ್ಟೇ ಬಂತು ನಮ್ಮ ಮನೆ. ನಿಂತೋಯ್ತು. ಏನಿದು ಕ್ಯಾಮ್ರಾ ಹಿಂಗೆ ಕಾಣಿಸ್ತಿದೆ. ಇವಾಗ ಬೆಳ್ಳು ಕಾಣಿಸ್ತಾ ಇದೆಯಾ? ಬೆಳ್ಳಗೆ ಕೇಸರಿ ಹಾಕಿಲ್ಲ, ಫುಡ್ ಕಲರ್. ಹೆಂಗಿದೆ? ಸ್ವೀಟ್ ಬೇಕಾಗಿತ್ತಾ? ತುಪ್ಪ ಜಾಸ್ತಿ ಆಯ್ತಲ್ಲ? ಕರೆಕ್ಟಾಗೈತಾ? ದೋಸೆ ತಿನ್ನು. ದೋಸೆ ನಾನು ಇದು ಪಡ್ಡುಗೆ ಅಂತ ಗೈಸ್ ಮಾಡಿದ್ದು, ಆದರೆ ಪಡ್ಡು ಯಾಕೋ ನನ್ನ ಕೈಲಿ ಆಗಲಿಲ್ಲ ಮಾಡೋದಕ್ಕೆ.
ಹೇಗಿದೆ? ಪಡ್ಡು ದೋಸೆನಾ ಇದು? ಪಡ್ಡು ದೋಸೆ ಅಲ್ಲ, ತರಕಾರಿ ದೋಸೆ. ಚೆನ್ನಾಗಿ ನಾನು ತಿನ್ಬೇಕು. ತಿನ್ಬಂದೆ. ಇದು ನೈಟ್ ತಗೊಂಬಂದಿದ್ದು ಪೆಪ್ಪರ್, ಏನಿದು ಪನ್ನೀರ್, ಅರ್ಧ ತಿಂದು ಅರ್ಧ ಹಂಗೆ ಇಟ್ಟಿದ್ರೆ ಹೆಂಗಿದೆ. ನಾನೇ ಮಾಡಿದೆ. ಇವ್ರು ಏನಂತ ಹೇಳ್ತಾರೆ ಗೈಸ್, ಇದು ತಂದಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಮರ್ತೋಗಿದ್ದೆ. ಇಲ್ಲ, ಇವ್ರು ಹೇಳಿದ್ದು ಪನ್ನೀರ್ ಪೆಪ್ಪರ್ ಡ್ರೈ ನೀನೇ ಮಾಡಿದ್ದು ಅಂತ ಒಪ್ಕೊಂಬಿಡು. ಆಯ್ತು, ಅಲ್ಲ ಸುಮ್ಮನೆ ಕವರ್ ಮಾಡ್ಕೊಂಬಿಡು. ಪ್ಲೇಟ್ಗೆ ಹಾಕಿದ್ರೆ ಗೊತ್ತಾಗಲ್ವಲ್ಲ ಗೈಸ್. ಇವರು ಹೇಳಿದ್ದು ನಾನು ಇದು ಮರ್ತೋಗ್ಬಿಟ್ಟಿದ್ದೆ ಓವನಲ್ಲಿ ಇಟ್ಬಿಟ್ಟು, ಹಂಗೆ ಇತ್ತು ಅಂದ್ಬಿಟ್ಟು ಸುಮ್ಮನೆ ಆಗಿದ್ರೆ ನೀನೇ ಮಾಡಿದ್ದು ಅಂತ ಬಿಲ್ಡಪ್ ಕೊಟ್ಕೊಂಡ್ಬಿಡು ಅಂತೆ. ಹಂಗೆಲ್ಲ ನಾನು ಮಾಡಲ್ಲ. ನಿಮ್ಗೆ ಹೇಳ್ಕೊಡ್ಬೇಕಾ? ಓಕೆ ಗೈಸ್, ಎಲ್ಲರಿಗೂ ಶ್ರಾವಣ ಶನಿವಾರದ ಶುಭಾಶಯಗಳು. ಶ್ರಾವಣ ಶನಿವಾರದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಇವತ್ತು ಬ್ಲಾಗ್ ಅದು ಸ್ವಲ್ಪ ಸಿಂಪಲಾಗಿ ಆಯಿತು ಅಂತೇಳಿ ಶ್ರಾವಣ ಶನಿವಾರದು. ಅದ್ರ ಜೊತೆಗೆ ಒಂದೆರಡು ಬಟ್ಟೆ ಕಲೆಕ್ಷನ್ನ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ತಾ ಇರೋದು. ಏನಂದರೆ ಕೆಲವೊಂದು ಆನ್ಲೈನ್ ಶಾಪಿಂಗ್ ಇದೆ, ಆಫ್ಲೈನ್ ಶಾಪಿಂಗ್ಸ್ ಇದೆ. ಇನ್ನು ಕೆಲವೊಂದೆಲ್ಲ ಆಫ್ಲೈನ್ ಶಾಪಿಂಗ್ಗೆ. ಆಲ್ಮೋಸ್ಟು ಆನ್ಲೈನ್ ಶಾಪಿಂಗ್ ಯಾವ್ದಾದ್ರು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆನ್ಲೈನ್ ಶಾಪಿಂಗು ಇವಾಗ ಒಂದು ವೇರ್ ಮಾಡಿದ್ದೀನಿ ಡ್ರೆಸ್, ತೋರಿಸ್ತೀನಿ ಫುಲ್ ನೋಡಿ. ಈ ಥರ ಇದೆ ಇದು ಡ್ರೆಸ್ಸು. ಕಂಫರ್ಟಬಲ್ ಆಗಿ ಒಂದು ಡ್ರೆಸ್ ಈ ಥರದ್ದೇ ಆಲ್ಮೋಸ್ಟ್ ಇವಾಗ ತೊಗೋತಾ ಇದ್ದೀನಿ ನಾನು. ಯಾಕೆ ಅಂದರೆ ಸ್ವಲ್ಪ ಫ್ರೀ ಆಗಿರಲಿ ಅಂತೇಳಿ ತೊಗೋತಾ ಇದ್ದೀನಿ. ನನ್ನ ಒಳ್ಳೆ ಸೌಂಡೇ ಕೇಳಿಸ್ತಾ ಇರ್ತಾ ಇದೆ ಅದರಲ್ಲಿ. ನಾನು ತೋರಿಸ್ತೀನಿ. ಫಸ್ಟು ಆನ್ಲೈನ್ ತೋರಿಸ್ಲಾ ಆಫ್ಲೈನ್ ತೋರಿಸ್ತಿಲ್ಲ? ಹಾಂ ಹೇಳಿ, ಮಾತಾಡಿ. ಆನ್ಲೈನ್ದೇ ತೋರಿಸ್ತೀನಿ ಫಸ್ಟು. ತೋರಿಸ್ಲಾ? ಇದೆಲ್ಲ ರೀಸನಬಲ್ ಪ್ರೈಸಲ್ಲೇ ನಾನು ತೊಗೊಂಡಿರೋದು. ಇದು ಒಂದು ಗೈಸ್ ಸೈಜು ನಾನು ಎಕ್ಸೆಲ್ ತೊಗೊಂಡಿದ್ದೀನಿ. ಅಂದರೆ ಆನ್ಲೈನಲ್ಲಿ ಬರೋದೆಲ್ಲ ಎಕ್ಸಾಕ್ಟ್ ಎಕ್ಸೆಲ್ ಆ ಥರದ್ದೇನಿಲ್ಲ. ಇನ್ನೊಂದು ತೊಗೊಂಡಿದ್ದೀನಿ. 350-300 ಒಳಗಡೆನೇ ಇದೆ. ಇದು ಆನ್ಲೈನ್ ಶಾಪಿಂಗ್ ಮಾತ್ರ. ಇದು ಆನ್ಲೈನ್ ಹಿಂಗಿದೆ. ಸ್ಲೀವ್ ಈ ಥರ ಕೊಟ್ಟಿದ್ದಾರೆ, ಹಿಂಗೆ ಕಾಣಿಸುತ್ತೆ ಗೈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ನು ಸೇಮ್ ಅದೇ ಥರ ಪ್ಯಾಟರ್ನ್ ಅಲ್ಲ, ಈ ಥರ ಇವಾಗ ಹಾಕಿದ್ರಲ್ಲ ಈ ಥರ ಪ್ಯಾಟರ್ನ್ ಬೇರೆ ಇದೆ. ಇನ್ನೊಂದು ಇರಬೇಕು ಅನ್ಸುತ್ತಲ್ಲ, ಬಟ್ ನಾನು ನಿಮ್ಗೆ ಎಷ್ಟು ತೋರಿಸಿದೆ 5 ಜೊತೆ ತಾನೆ, ಹಂಗೆ ಇದೆ. ಹೌದು, ಇನ್ನೊಂದು ಜೊತೆ ಇರಬೇಕು. ಹಾಂ, ಇದು ಅಷ್ಟೇ ಗೈಸ್. ಇದು ಅದೇ ಥರನೇ ಸೇಮ್ ಇದೆ. ಬಟ್ ಆದರೆ ಅದಕ್ಕೆ ಜಿಪ್ ಇಲ್ಲ. ಇದಕ್ಕೆ ಸ್ವಲ್ಪ ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಕ್ಲಾತ್ ವೈಸು ಅಷ್ಟೇ, ಎಲ್ಲಾದ್ರೂ ವೈಸು ಅಷ್ಟೇ. ತುಂಬ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್. ಓಕೆ, ದಿಸ್ ಇಸ್ ಸೆಕೆಂಡ್ ಒನ್ ಔಟ್ಫಿಟ್. ನಾನು ತೊಗೊಂಡ ಮೇಲೆ ನೋಡ್ತಾ ಇದ್ದೀನಿ ಎಲ್ಲನೂ ಆಲ್ಮೋಸ್ಟ್ ಕಲರು ಒಂದೇ ಸಿಮಿಲರ್ ಆಗುತ್ತೆ ಎಷ್ಟೊಂದು ಅಂತೇಳಿ. ಇದು ಈ ಥರ ಪ್ರಿಲ್ ಬಂದಿದೆ ಕೆಳಗಡೆ. ಟಮ್ಮಿ ನಮ್ಮದು ಇರೋದು ಕಾಣಿಸಲ್ಲ ಇದು ಹಾಕ್ಕೊಂಡಾಗ. ಕೆಳಗಡೆ ಇದು ಪ್ರಿಲ್ ಬಂದಿದೆ ಈ ಥರ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದೊಂದು ಟಾಪು. ಇದು ಬಟ್ಟೆ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ಪ್ಯಾಂಟ್ಗೆ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲಾಸ್ಟಿಕ್ ಕೊಟ್ಟಿಲ್ಲ, ಈ ಥರ ದಾರ ಕೊಟ್ಟಿದ್ದಾರೆ. ಕಟ್ಕೊಳ್ಬೋದು, ಎಷ್ಟು ಬೇಕಾದರೂ ಕಟ್ಕೊಳ್ಬೋದು. ಚೆನ್ನಾಗಿದೆ ಪ್ಯಾಂಟ್ ಆ್ಯಂಡ್ ಟಾಪ್. ಈ 3 ಆನ್ಲೈನು, ಇದೊಂದು 4 ಆನ್ಲೈನ್ ಶಾಪಿಂಗ್. ಓಕೆ, ನೆಕ್ಸ್ಟು ಇದೆಲ್ಲ ವೆಸ್ಟರ್ನ್ ವೆಸ್ಟರ್ನ್ ಟಾಪ್ಸು. ಇದೆಲ್ಲ ವೆಸ್ಟರ್ನ್ ಟಾಪ್ಸು. ವೆಸ್ಟರ್ನ್ ಟಾಪ್ಸ್ ಅಂದರೆ ವೆಸ್ಟರ್ನ್ ಟೀ ಶರ್ಟ್ಸ್, ಸ್ವೆಟ್ ಟೀ ಶರ್ಟ್ಸ್ ಥರ ಇದೆಲ್ಲ ಆಲ್ಮೋಸ್ಟು. ಆ್ಯಂಡ್ ಇದು ಮನೆ ಹತ್ರನೇ ತೊಗೊಂಡಿದ್ದು, ನಮ್ಮಮ್ಮ ಮನೆ ಹತ್ರ ತೊಗೊಂಡಿದ್ದು. ಅಂಬ್ರೆಲ್ಲಾ ಟಾಪ್ ಬೇಕು ಅಂತೇಳಿ ಈ ಥರ ಬರುತ್ತೆ. ಇದು ಚೆನ್ನಾಗಿದೆ ಅಂಬ್ರೆಲ್ಲಾ ಟಾಪ್. ಇದೆಲ್ಲದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಅವೆರಡು ಸ್ಪೈಸ್. ಇದೊಂದು ಫುಲ್ ಎದ್ದು ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ, ವೇರ್ ಮಾಡಿದಾಗ ನಾನು ನೋಡ್ಕೊಬೋದು. ಇದು ನೋಡಿ, ಇದೊಂದು ಆಲ್ಮೋಸ್ಟ್ ಎಲ್ಲನೂ ನಾನು ಎಮ್ ಆಲ್ಮೋಸ್ಟ್ ಕಮ್ಮಿನೇ ತೊಗೊಂಡಿರೋದು. ಎಲ್ಲಲ್ಲೇ ತೊಗೊಂಡಿರೋದು ಎಲ್ಲ ಎಕ್ಸೆಲ್. ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಎಕ್ಸೆಲಲ್ಲಿ ಬುಕ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಇಷ್ಟ ಆಯಿತು. ಲೈಟ್ ಕಲರಲ್ಲಿ ಚೆನ್ನಾಗಿದೆ ಅಲ್ಲ. ಇದು ಮನೆ ಹತ್ರ ತೊಗೊಂಡಿರೋ ಬಟ್ಟೆ ಆಲ್ಮೋಸ್ಟ್ ಚೆನ್ನಾಗಿದೆ. ಆ್ಯಂಡ್ ಈ ಟಾಪ್ ತೋರಿಸ್ತೀನಿ. ಈ ಸ್ಟ್ರಗ್ ಗೈಸ್, ನನ್ನ ಹಸ್ಬೆಂಡು ಸ್ಟ್ರಗ್ ಏನು ಹೇಳ್ತಾರೆ ಇದಕ್ಕೆ ಹೇಳಿ? ಎಷ್ಟು ಚೆನ್ನಾಗಿದೆ ಅಂದರೆ ಇದು ಬಟ್ಟೆನೂ ಅಷ್ಟೇ. ಉಲ್ಲನ್ ಕ್ಲಾತ್ ಅಲ್ಲ ಇದು.
ಉಲಂದು ಈಗ ತಗೊಂಬಂದು ಕೊಟ್ಟು ಇದು ಎಷ್ಟು ಸಲ ಹಾಕಿರ್ಬೋದು ನಿನ್ಗನ್ಸೋ ಪ್ರಕಾರ? ನೀವು ಮಾತಾಡು, ನಿಮ್ದು ವಾಯ್ಸ್ ಬರಲಿ ಅಟ್ಲೀಸ್ಟ್. ಗೊತ್ತಿಲ್ಲ ಗೊತ್ತಿಲ್ಲಲ್ಲ, ನಾನು ಹಾಕಿರೋ ನೆನಪಾಯ್ತಾ ಇದು? ಹಾಕಿಲ್ಲ. ಒಂದೇ ಒಂದು ಸಲಿನೂ ಹಾಕಿಲ್ಲ ಗೈಸ್ ನಾನು. ಇದು ತಗೊಂಬಂದು ಕೊಟ್ಟು ಎಷ್ಟು ದಿನ ಆಯ್ತು? ಆಲ್ಮೋಸ್ಟ್ ನೀನು ಆಯ್ತು ಒಂದು 3 ವರ್ಷ. 3 ವರ್ಷದ ಮೇಲೆ ಆಯ್ತು ಗೈಸ್. ಇದು ಒಂದು ಸಲಿನೂ ಹಾಕಿಲ್ಲ, ಹಾಕ್ಕೊಬೇಕು. ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೆ ಗೊತ್ತಿಲ್ಲ. ಇವರು ಎಲ್ಲೋ ಫ್ರೆಂಡ್ ಜೊತೆ ಏನೋ ಹೋಗಿದ್ದಾಗ ತೊಗೊಂಬಂದು ಕೊಟ್ಟಿದ್ದು 3 ವರ್ಷದ ಹಿಂದೆ. ಇನ್ನೂ ಮದುವೆನೇ ಆಗಿರಲಿಲ್ಲ. 3 ವರ್ಷ ಅಲ್ಲ, ಆಲ್ಮೋಸ್ಟ್ 4 ವರ್ಷನೇ ಆಯಿತು ತೊಗೊಂಬಂದು ಕೊಟ್ಟು ಗೈಸ್. ಹಾಕ್ಕೊಂಡಿಲ್ಲ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೆಲ್ಲ ವೆಸ್ಟರ್ನ್ ಇದೆ ಟಾಪ್ಸ್. ಇದೊಂದು ಈ ಥರದ್ದೊಂದು. ಇದೆಲ್ಲ ನಾನು ಇವಾಗ ಹಾಕೋಕ್ಕಾಗಲ್ಲ, ಮುಂದೆ ತೊಗೊಂಡು ಇಟ್ಕೊಂಡ್ರೆ ಅಟ್ಲೀಸ್ಟ್ ಸಣ್ಣ ಆಗ್ತೀನಿ ಅಂತ ಹೇಳಿ ಇವಾಗಲೇ ತೊಗೊಂಡಿದ್ದೀನಿ ಗೈಸ್. ಇದರದ್ದು ಇನ್ನೊಂದು 2-3 ಟಾಪ್ ಎಲ್ಲ ಶಿಪ್ಪಿಂಗ್ ಕೊಟ್ಟಿದ್ದೀನಿ 3 ಜೊತೆ. ಆ್ಯಂಡ್ ಈ ಥರದ್ದು ತುಂಬಾ ಇಷ್ಟ. ಆನ್ ಮಾಡಿರಲಿಲ್ಲ ಅಲ್ಲಿಂದ ಹಿಂಗೆ ಬರುತ್ತೆ ಗೈಸ್. ಇವಾಗೂ ಹಾಕೋಬೋದು, ಬಟ್ ಕಂಫರ್ಟಬಲ್ ಇರಲ್ಲ ಅಂತೇಳಿ. ನೆಕ್ಸ್ಟು ನೋಡೋಣ ಮುಂದೆ ಸ್ವಲ್ಪ ಸಣ್ಣ ಆದಮೇಲೆ, ಇನ್ನೂ ಒಂದು ವರ್ಷದ ಮಾತು ಅಂದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದೊಂದು ಬ್ಲೂ ಟಾಪ್. ಇದು ಅಷ್ಟೇ ಈ ಥರ ಬಂದಿದೆ. ಆಲ್ಮೋಸ್ಟ್ ನಂಗೆ ಈ ಥರದ್ದು ಇಷ್ಟ ಬಟ್ಟೆ. ನೆಕ್ಸ್ಟ್ ಎಲ್ಲ ಪ್ಲೇನ್ ಟಾಪ್ಸ್ ಇದೆ. ಇದಕ್ಕೇನು ಆ ಥರ ಬಂದಿಲ್ಲ. ಓಕೆ, ಜಾಕೆಟ್ ತಗೊಂಡು ಹಾಕೋಬೋದು ಆ್ಯಂಡ್ ಟೀ ಶರ್ಟ್ ತಗೊಂಡು ಹಾಕ್ಕೊಬೋದು. ಜಾಕೆಟ್ ತಗೊಂಡು ಹಾಕೊಂಡು ಟೀ ಶರ್ಟ್ ತಗೊಂಡು ಹಾಕೋದು. ಓಕೆ, ಆ್ಯಂಡ್ ಲಾಸ್ಟ್ ನಾಟ್ ಲೀಸ್ಟ್ ಇದು ಸ್ಟ್ರೆಚಬಲ್ ಇದೆ, ಎಲಾಸ್ಟಿಕ್. ಓಕೆ, ಇದೆಲ್ಲ ಇನ್ನೂ ಎಷ್ಟು ವರ್ಷ ಬಿಟ್ಟು ಹಾಕೋದು ನನಗೆ ಗೊತ್ತಿಲ್ಲ. ಓಕೆ ಗೈಸ್, ಇಷ್ಟೆಲ್ಲ ಟಾಪ್ಸ್ ಬಟ್ಟೆಗಳು ಇದೆಲ್ಲ ನೋಡಿದ್ರಲ್ಲ. ಈ ಒಂದು ಬ್ಲಾಗ್ನ ನನ್ನ ಇದು ಮಾಡ್ತೀಯಾ, ಈ ಥರ ಒಂದು ಕಾನ್ಸೆಪ್ಟಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಈ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಈ ಥರದ್ದು ಬಟ್ಟೆದೆಲ್ಲ ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಮಾಡ್ತೀನಿ ನಾನು ಮುಂದೆ. ಆ್ಯಂಡ್ ಈ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಇಷ್ಟವಾಗಿದ್ದಲ್ಲಿ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ರದ್ದು ಏನಾದರೂ ಲಿಂಕ್ ಬೇಕಿದ್ರೆ ಕೇಳಿ. ಆನ್ಲೈನ್ ಶಾಪಿಂಗು 3 ಸೆಟ್ಟು ಮತ್ತು ಇದೊಂದು ವೇರ್ ಮಾಡಿರೋದು ಅಷ್ಟೇ. 4 ಸೆಟ್ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್.